ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ, ನೀವು ಮಾಡ್ತಾ ಇರ್ತೀರ. ತುಂಬ ಜನ ಅದರಿಂದ ಏನು ಉಪಯೋಗ ಆಯಿತು, ಹೇಗಾಯಿತು, ಏನು ಸಮಸ್ಯೆಗಳು ಎದುರಾಯಿತು, ಏನು ಡೌಟ್ಸ್ ಬಂತು ಎಲ್ಲನೂ ಹೇಳ್ತೀರಾ. ನೀವು ಹೇಳೋದ್ರಿಂದ ಕ್ಲಾರಿಟಿ ಬರುತ್ತೆ ನಮಗೂ. ಇನ್ನೂ ಏನು ಹೇಳಬೇಕು, ಯಾವುದನ್ನು ನಾನು ಮಿಸ್ ಮಾಡಿದ್ದೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ಸೊ ಇದು ನನಗೆ ಒಳ್ಳೆಯದಾಯಿತು, ಇದರಿಂದ ನನಗೆ ಹೆಲ್ಪ್ ಆಯಿತು ಅಂತಂದಾಗ ಒಂದು ಮೋಟಿವೇಶನ್, ಒಂದು ಉತ್ಸಾಹ ತುಂಬ್ತಾ ಇರ್ತೀರ ನೀವು ನನಗೆ. ಅದಕ್ಕೆ ನಾನು ನಿಮಗೆ ಸದಾ ಚಿರಋಣಿಯಾಗಿರ್ತೀನಿ. ಯಾರ್ಯಾರು ಹೇಳ್ತಾ ಇಲ್ವೋ ಖುಷಿಯಾದರೆ ಖಂಡಿತ ಹೇಳಿ. ಅಕಸ್ಮಾತು ಏನೋ ಡೌಟ್ ಇತ್ತು ಅಂದರೆ ಅದನ್ನೂ ಕೇಳಿ. ಮತ್ತು ಸುಮಾರು ವಿಷಯಗಳನ್ನು ನೀವು ಹೇಳ್ತಾ ಇರೋದನ್ನು ಕೇಳಿದಾಗ ನನಗೂ ತುಂಬ ಖುಷಿಯಾಗುತ್ತೆ, ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟು, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಲೈಕ್, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆಲ್ರೆಡಿ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಕೆಲವೊಂದು ಸರ್ತಿ ನೀವು ಮಾಡ್ತಾನೇ ಇರ್ತೀರ, ಕೆಲವ್ರು ಹೇಳ್ತೀರಾ ಕೂಡ, ನೀವು ಹೇಳಿದ್ದೆಲ್ಲ ಮಾಡ್ತೀವಿ ಆದರೆ ನಮ್ಗೆ ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಕೆಲವೊಂದು ಸರ್ತಿ ಎಷ್ಟೊಂದು ವಿಷಯ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ ಅಂತಂದರೆ ಅದನ್ನು ಮೀರಿ ನಾವೇನೂ ಮಾಡೋಕ್ಕೆ ಆಗ್ತಿರಲ್ಲ. ಅಂದರೆ ಸುಲಭವಾಗಿ ಏನೂ ಸಿಗೋದಿಲ್ಲ ಅನ್ನೋದು ನಿಮ್ಮ ನಂಬಿಕೆ ಆದರೆ ನಾನು ಹೇಳೋ ಟಿಪ್ಸ್ ಎಲ್ಲ ತುಂಬ ಸುಲಭವಾಗಿ ಆಗುತ್ತಲ್ವ, ಆವಾಗ ನಿಮಗೆ ಅದು ವರ್ಕ್ ಆಗ್ತಿರಲ್ಲ. ಯಾಕೆಂದರೆ ಕಷ್ಟದಿಂದನೇ ಆಗಬೇಕು ಅಂತ ನಿಮ್ಮ ನಂಬಿಕೆ ಆಗಿರುತ್ತೆ. ಸೊ ಆ ಒಂದು ನಂಬಿಕೆಯಿಂದ ನೀವು ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ಇನ್ನು ಕೆಲವೊಮ್ಮೆ ಸುಮಾರು ನಕಾರಾತ್ಮಕ ವಿಷಯಗಳು ನಮ್ಮ ಒಳ ಮನಸ್ಸಿನಲ್ಲಿ ಆಳವಾಗಿ ಹೋಗ್ಬಿಟ್ಟಿರುತ್ತೆ. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳಿರ್ಬೋದು, ನಮ್ಮ ಟೀಚರ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಯಾರನ್ನೂ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅವರು ಸಾಂದರ್ಭಿಕವಾಗಿ ಹೇಳಿರ್ತಾರೆ ಕಾಸಿಗೆ ಪ್ರಯೋಜನ ಇಲ್ಲ, ನಿನಗೇನೂ ಉದ್ಧಾರ ಆಗಲ್ಲ ಅಂಥೇಳಿ. ಅದು ಒಳ ಮನಸ್ಸಲ್ಲಿ ಹೆಂಗೆ ಕೂತಿರುತ್ತೆ ಅಂದರೆ ನಾವು ಏನು ಮಾಡಿದ್ರೂ ಏಳಿಗೆ ಕಡೆಗೆ ಹೋಗ್ತಾನೇ ಇರೋಲ್ಲ. ಈ ನಕಾರಾತ್ಮಕ ವಿಷಯನ ತೆಗೆದು ನಾವು ಒಂದು ಒಳ್ಳೆಯ ವಿಷಯವನ್ನು, ಸಂಪತ್ತಿರ್ಬೋದು ಅಥವಾ ಐಶ್ವರ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಇದನ್ನು ನಾವು ನಮ್ಮ ಕಡೆ ಸೆಳಿಬೇಕು ಅಂದರೆ ಏನು ಮಾಡಬೇಕು ಅಂದಾಗ ತುಂಬ ಸಿಂಪಲ್, ಕೈ ತೊಳಿಬೇಕು. ಕೈ ತೊಳಿಬೇಕಾ? ದಿನ ತೊಳಿತೀವಲ್ಲ ಅಂದರೆ ಈ ಒಂದು ವಸ್ತುನಲ್ಲಿ ಕೈ ತೊಳಿಬೇಕು. ಕೈ ತೊಳಿಬೇಕಂದಾಗ ನೀವು ಸೀ ಸಾಲ್ಟ್ ಅಂದರೆ ಸಮುದ್ರದ ಉಪ್ಪನ್ನು ತೊಗೋತಿರೋ ಅಥವಾ ಊಟಕ್ಕೆ ಬಳಸುವಂಥ ನೈಸ್ ಆದಂಥ ಟೇಬಲ್ ಸಾಲ್ಟ್ ತೊಗೋತಿರೋ ನಿಮಗೆ ಬಿಟ್ಟಿದ್ದು. ಏಕೆಂದರೆ ಕಲ್ಲುಪ್ಪನ್ನು ತೊಗೊಂಡಾಗ ಒಂದೊಂದು ಸತಿ ಅದು ಚರ್ಮದ ಮೇಲೆ ಸ್ವಲ್ಪ ಒತ್ತಡವನ್ನು ಹೇರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಯಾವುದು ಬೇಕೋ ತೊಗೊಳ್ಳಿ. ವಾರಕ್ಕೆ 1 ಸರ್ತಿ ಮಾಡಿ. ನೀವು ಇದನ್ನು ಶನಿವಾರ ಮಾಡಿ, ಶುಕ್ರವಾರ ಮಾಡಿ ಅಥವಾ ಮಂಗಳವಾರ ಮಾಡಿ. ಈ 3 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ಯಾವ ಹೊತ್ತಲ್ಲಿ ಬೇಕಾದರೂ ಸ್ವಲ್ಪ ಉಪ್ಪನ್ನು ತೆಗೆದುಕೊಳ್ಳಿ, ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಳ್ಳಿ, ತಗೊಂಡು ಹೀಗೆ ಕೈಯನ್ನು ತೊಳಿತಾ ಹೋಗಿ. ನಿಮ್ಮ ಕೈಯನ್ನು ತೊಳೆಯೋದು ಅಂದರೆ ಈ ವಸ್ತುನಲ್ಲೇ ತೊಳಿಬೇಕು. ನೋಡಿ, ಈ ಪೂರ್ತಿ ಈ ಭಾಗ ಫುಲ್ಲು ನೀವು ತೊಳಿಬೇಕು. ಅದರ ಪಾಡಿಗೆ ಅದು ಕೆಳಗೆ ಬೀಳುತ್ತೆ. ಆಮೇಲೆ ನೀರಲ್ಲಿ ಕೈ ತೊಳೆದ್ಬಿಟ್ಟು ನೀವು ಕೈಯನ್ನು ಒರೆಸ್ಬೇಡಿ, ಹಾಗೇ ಹೀಗೆ ಚಪ್ಪಾಳೆ ತಟ್ತಾ ಅದು ನಿಮ್ಮ ಕೈ ಒಣಗಬೇಕು. ಆವಾಗ ಏನಾಗುತ್ತೆ, ಇರುವ ನಕಾರಾತ್ಮಕ ವಿಷಯ ಎಲ್ಲ ಹೋಗಿ ಸಕಾರಾತ್ಮಕ ವಿಷಯ, ಐಶ್ವರ್ಯ, ಅದೃಷ್ಟ ಇದೆಲ್ಲ ನಿಮ್ಮ ಕಡೆಗೆ ಬರುತ್ತೆ. ಸೊ ಒಂದು ಪೇಪರ್ ತೊಗೊಳ್ಳಿ, ಅದರ ಮೇಲೆ ನಿಮ್ಮ ಪೂರ್ತಿ ಹೆಸರು ಬರೀರಿ, ಆರೆಂಜ್ ಕಲರಲ್ಲಿ ಬರೀರಿ. ನಂತರ ಮನಿ ಕಮ್ಸ್ ಟು ಮೀ ಮತ್ತು ಮನಿ ಸಿಂಬಲ್ ಹಾಕಿ, ಯಾವ ಕರೆನ್ಸಿ ಬೇಕಾದರೂ ಹಾಕ್ಬೋದು. ಹಾಕಿಬಿಟ್ಟು ಇದನ್ನು ನೋಡಿ ಹೀಗಿದೆಯಲ್ಲ, ಇದನ್ನು ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ. ಫೋಲ್ಡ್ ಟುವರ್ಡ್ಸ್ ಯು, ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ. ಒಂದು ಕಾಯಿನ್ನ ತೊಗೊಳ್ಳಿ, ಯಾವ ಕಾಯಿನ್ ಆದರೂ ಆಗ್ಬೋದು. ತೊಗೊಂಡು ಈ ಪಾಟ್ ಯಾವುದರಲ್ಲಿ ನೀವು ಇದನ್ನು ಉರಿಸ್ತೀರೋ ಆ ಪಾಟ್ ಕೆಳಗಡೆ ಇಟ್ಬಿಟ್ಟು ಇಂಟೆನ್ಷನನ್ನು ಸೆಟ್ ಮಾಡಿ. ಫಸ್ಟು ಕರ್ಪೂರ ಹಾಕಿಬಿಟ್ಟು ಇದಕ್ಕೆ ಬೆಂಕಿಯನ್ನು ಕೊಡಿ. ಬೆಂಕಿ ಕೊಡೋ ಮುಂಚೆ ಇಂಟೆನ್ಷನ್, ನಿಮಗೆ ಎಷ್ಟು ಹಣ ಬೇಕಿದೆ, ಯಾವ ಕೆಲಸದ ಮೂಲಕ ಬೇಕಿದೆ ನಿಮಗೆ, ಅಥವಾ ಬೇರೆ ಏನಾದರೂ ಇಂಟೆನ್ಷನ್ ಇದೆಯಾ ಅದನ್ನು ಹೇಳಿ. ಇಂಟೆನ್ಷನ್ ಸೆಟ್ ಮಾಡಿದ ಮೇಲೆ ಈ ಒಂದು ಕರ್ಪೂರನ ಹಚ್ಚಿಬಿಟ್ಟು ಇಂಟೆನ್ಷನ್ ಅದನ್ನು ಮುಟ್ಟದಿರ, ನಿಮಗೆ ಎಲ್ಲಿ ಎಷ್ಟು ಬಿಸಿ ಇರುತ್ತೆ ಗೊತ್ತಿರುತ್ತೆ. ಇಂಟೆನ್ಷನನ್ನು ಸೆಟ್ ಮಾಡಿ. ನನಗೆ ಅದೃಷ್ಟ ನನ್ನದಾಗಿದೆ, ನನಗೆ ಇಷ್ಟು ಹಣ ಸಿಕ್ಕಿದೆ, ನಿಮಗೆ ಏನು ತೋಚುತ್ತೋ ಅದನ್ನು ಹೇಳಿಬಿಟ್ಟು ಈ ನೀವು ಬರೆದಿರೋ ಅಂಥ ಮನಿ ಕಮ್ಸ್ ಟು ಮೀ, ಹಣ ನನಗೆ ಬರುತ್ತದೆ, ಮತ್ತು ನಿಮ್ಮ ಹೆಸರಿನ ಈ ಪೇಪರನ್ನು ಇಲ್ಲಿ ಹಾಕಿ. ಮತ್ತು ಅದರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಹಾಗೆ ಅದು ಉರಿಯೋದಕ್ಕೆ ಬಿಡಿ. ಮತ್ತು ಈ ಕಾಯಿನ್ ಏನಿರುತ್ತೆ, ಇದು ಪೂರ್ತಿ ಉರಿದಾದ ಮೇಲೆ ಈ ಕಾಯಿನ್ ಏನಿರುತ್ತೆ ಅದನ್ನು ನಿಮ್ಮ ವಾಲೆಟ್
ಪರ್ಸ್ ಅಥವಾ ಯಾವುದರಲ್ಲಾದರೂ ಸುತ್ತಬಿಟ್ಟು ಇಟ್ಕೊಂಡಿರಿ. ಕೆಂಪು ಬಟ್ಟೆನಲ್ಲಿ ಸುತ್ತಬಿಟ್ಟು ಇಟ್ಕೊಂಡಿರಿ. ಇಟ್ಕೊಂಡಿದ್ದಾಗ ಅದು ನಿಮಗೆ ಅದೃಷ್ಟವನ್ನು ಕೊಡುತ್ತೆ. ಅಂದರೆ ಇದು ಉರಿ ಆರಬೇಕು, ಆಮೇಲೆ ನೀವು ಆ ಕಾಯಿನನ್ನು ತಗೊಂಡು ಬಟ್ಟೆನಲ್ಲಿ ಸುತ್ತಬಿಟ್ಟು ಇಟ್ಕೋಬೋದು. ಕೆಂಪು, ಹಸಿರು ಅಥವಾ ಗೋಲ್ಡ್ ಕಲರ್ ಬಟ್ಟೆನಲ್ಲಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಮತ್ತು ಇದರ ಜೊತೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ, ಆದರೆ ನಿಲ್ಲೋದಿಲ್ಲ, ಹೋಗ್ತಾನೇ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ಅಂದರೆ ಆರ್ಥಿಕ ಒಂದು ಸ್ಥಿರತೆಗೆ ಒಂದು ಸಿಂಪಲ್ ಆದ ಸ್ವಿಚ್ ನಂಬರನ್ನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ನಿಮ್ಗೆ ಯಾವುದು ಇಷ್ಟನೋ ಅದರಲ್ಲಿ ಬರ್ಕೊಳ್ಳಿ. ದೇಹದ ಎಡಗಡೆ ಈ ಜಾಗದಲ್ಲಿ 58 ಅಂತ ಬರ್ಕೊಳ್ಳಿ, 58 ಅಂತ. ಮತ್ತು ಎನರ್ಜಿ ಸರ್ಕಲ್ ಅಂದರೆ ನೋಡಿ, ಈ ಥರ ರೌಂಡ್ ಆದಂಥ ಒಂದು ಕಾರ್ಡ್ಬೋರ್ಡ್ ಪೇಪರ್ ಅದರಲ್ಲಿ ತೊಗೊಂಡು 58 ಅಂತ ಬರೀರಿ. ಬರೆದುಬಿಟ್ಟು ಇದನ್ನು ಗೋಡೆ ಮೇಲೆ ನೀವು ಅಂಟು ಹಾಕಿದರೆ ಇದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಿಮಗೆ ಅದು ಒಂದು ಸ್ಥಿರತೆನ, ಆರ್ಥಿಕ ಸ್ಥಿರತೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಕೊಡ್ತಾ ಹೋಗುತ್ತೆ. ಮತ್ತು ನಿಮಗೆ ನಿಮ್ಮ ಇಚ್ಛೆ ಪೂರೈಕೆ ಆಗೋದಕ್ಕೆ ಒಂದು ಮಹಾಮಂತ್ರ, ದುರ್ಗಾ ಮಹಾಮಂತ್ರವನ್ನು ಕೊಡ್ತಾಯಿದ್ದೀನಿ. ಆಂ ಹ್ರೀಂ ದಂಗ್ ದುರ್ಗಾಯ ನಮಃ. ಇದನ್ನು 108 ಸರ್ತಿ ನಿಮಗೆ ಏನು ಬೇಕಿದೆಯೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು 108 ಸತಿ ನೀವು ಹೇಳ್ತಾ ಹೋಗಿ. ಹೇಳ್ತಾ ಹೋದಾಗ ನಿಮಗೆ ನಿಮ್ಮ ಇಚ್ಛೆ ಪೂರ್ತಿಯಾಗತ್ತೆ. ಅಂದರೆ ಇವತ್ತು ಹೇಳಿ ನಾಳೆ ಕೇಳಬೇಡಿ, ಟೈಮ್ ತೊಗೊಳುತ್ತೆ. ಯಾಕೆಂದರೆ ನೀವು ಒಂದು ಕಾಳನ್ನು ಭೂಮಿಗೆ ಹಾಕಿದಾಗ ಅದು ನಾಳೆನೇ ಮೊಳಕೆ ಒಡೆಯೋದಿಲ್ಲ. ಕೆಲವೊಂದು ಸರ್ತಿ ಕೆಲವು ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡಾಗ ನೀವು ಕಾಯಲೇಬೇಕಾಗತ್ತೆ. ಮತ್ತು ಇನ್ನೊಂದು, ನೀವು ಎಷ್ಟು ದೊಡ್ಡ ಪ್ರಮಾಣದ ಒಂದು ವಿಷಯ ಕೇಳಿರ್ತೀರೋ ಅದರ ಪ್ರಕಾರ ಇರುತ್ತೆ. ಈಗ ನೀವು ಸಣ್ಣ ಒಂದು ಇಚ್ಛೆ ಅಂತಂದಾಗ ಅದು ಒಂದು 4-5 ದಿವಸದಲ್ಲಿ ಆಗ್ಬೋದು. ದೊಡ್ಡ ಪ್ರಮಾಣದ ಇಚ್ಛೆ ಅಂದಾಗ ಟೈಮ್ ತೊಗೊಳುತ್ತೆ. ಉದಾಹರಣೆಗೆ ನೀವು ಮೆಂತ್ಯ, ಧನಿಯಾ, ರಾಗಿ ಇದೆಲ್ಲ ಹಾಕಿದಾಗ ಬೇಗ ಮೊಳಕೆ ಹೊಡೆಯುತ್ತೆ. ಕಡಲೆಕಾಳು, ಅಕ್ಕಿ, ಭತ್ತ ಇದೆಲ್ಲ ಹಾಕಿದಾಗ ನೀವು ತುಂಬ ಟೈಮ್ ತೊಗೊಳುತ್ತೆ. ಸೊ ಅದೇ ರೀತಿ ನಿಮ್ಮ ಇಚ್ಛೆ, ನಿಮ್ಮ ಬ್ಲಾಗ್ಸ್ ಎಲ್ಲದರ ಅನುಗುಣವಾಗಿ ನಿಮ್ಮ ಇಚ್ಛೆ ನಿಮಗೆ ನೆರವೇರ್ತಾ ಹೋಗುತ್ತೆ. ಸೊ ಮತ್ತು ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರಬೇಕು, ನಿರಂತರವಾಗಿ ಅದೃಷ್ಟ ಬರ್ತಾ ಇರಬೇಕು. ಅದೇ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬಾಧಿಸ್ತೇ ಇರಬೇಕು ಅಂದರೆ ಏನು ಮಾಡಬೇಕು? ತುಂಬ ಸಿಂಪಲ್, ಎಲ್ಲ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ. ಒಂದು ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟ ನೀರು ತೊಗೊಳ್ಳಿ. ಅದರಲ್ಲಿ ಒಂದು ಈ ಪಲಾವ್ ಎಲೆ, ಬೇ ಲೀಫ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಇಂಟೆನ್ಷನನ್ನು ಸೆಟ್ ಮಾಡಿ. ನನ್ನ ಮನೆಯಲ್ಲಿರುವ, ನನ್ನ ಮನಸ್ಸಿನಲ್ಲಿರುವ, ನನ್ನ ಸುತ್ತಮುತ್ತ ಇರುವವರು, ಸುತ್ತಮುತ್ತ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕವಾಗಲಿ ಅಂತ ಹೇಳಿ ಇದನ್ನು ಹಾಕಿ. ಮತ್ತು ಚಕ್ಕೆ ಪೀಸ್ ಏನಿದೆ, ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಿ ಎಲ್ಲ ಒಳ್ಳೆಯದಾಗಲಿ, ಅದೃಷ್ಟ, ಐಶ್ವರ್ಯ, ಆರೋಗ್ಯ ನನ್ನದಾಗಲಿ ಅಂತ ಹೇಳಿ ಹಾಕಿ. ಆಮೇಲೆ ಹಣ ನನ್ನನ್ನು ಹುಡುಕೊಳ್ತಾ ಬರಲಿ ಅಂತ ಹೇಳಿ 6 ಕಾಯಿನ್ಸನ್ನು ಹಾಕಿ. 1 2 3 4 5 6 ಹಾಕಿಬಿಟ್ಟು ಇದನ್ನು ಹೀಗೆ ಕೈಯಲ್ಲಿ ಹೆಚ್ಚು ಕಮ್ಮಿ ಎದೆಯ ಭಾಗದ ಹತ್ತಿರ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ನಿಮಗೆ ಏನೇನು ಬೇಕು ಅದೆಲ್ಲ. ದೇಹ ಆರೋಗ್ಯದಿಂದ ಕೂಡಿದೆ, ಶಕ್ತಿಯುತವಾಗಿದೆ, ನನಗೆ ತುಂಬ ಶಕ್ತಿ ಇದೆ, ಎಲ್ಲ ಕೆಲಸ ಸಪೂರ್ವವಾಗಿ ಮಾಡ್ತೀನಿ, ನಾನು ಸಕಾಲದಲ್ಲಿ ಮುಗಿಸ್ತೀನಿ, ಮತ್ತು ಯಾವುದೇ ನಕಾರಾತ್ಮಕ ಚಿಂತೆಗಳಿಲ್ಲ, ನಕಾರಾತ್ಮಕ ಶಕ್ತಿಗಳು ನನ್ನನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ, ಮತ್ತು ಹಣ ನನ್ನ ಕಡೆ ತಾನೇ ಹುಡುಕೊಂಡು ಬರುತ್ತೆ, ಐಶ್ವರ್ಯಕ್ಕೆ ನಾನು ಆಯಸ್ಕಾಂತ ಅಂತ ಹೇಳ್ತಾ ಈ ಒಂದು ನೀರಿನ ಲೋಟವನ್ನು 21 ದಿವಸ ನಿಮ್ಮ ಮನೆಯ ದೈವ ಮೂಲೆ ಏನಿದೆ ಅಂದರೆ ನಾರ್ತ್ ಈಸ್ಟ್, ಉತ್ತರ ಮತ್ತು ಪೂರ್ವ ಕೂಡುವ ಆ ಒಂದು ಮೂಲೆಯಲ್ಲಿ 21 ದಿವಸ ಇಟ್ಬಿಡಿ. 21ನೇ ದಿವಸ ಇದನ್ನು ಕಾಯಿನ್ಸನ್ನು ನಿಮ್ಮ ಒಂದು ಜುವೆಲ್ ಬಾಕ್ಸ್ ಇರ್ಬೋದು ಅಥವಾ ಕ್ಯಾಶ್ ಬಾಕ್ಸ್ ಇರ್ಬೋದು ಅಥವಾ ಪರ್ಸ್ ಇರ್ಬೋದು, ಅದರಲ್ಲಿ ಈ ಥರ ಒಂದು ಪೌಚ್, ಅದು ಗೋಲ್ಡನ್ ಇರ್ಬೋದು, ಹಳದಿ ಇರ್ಬೋದು, ಹಸಿರು ಇರ್ಬೋದು, ಕೆಂಪಿರ್ಬೋದು, ಅದರಲ್ಲಿ ಹಾಕಿಬಿಟ್ಟು ಕಟ್ಟಿ ಇಟ್ಬಿಡಿ. ಅದರ ನಂತರ ಈ ನೀರು, ಈ ಚಕ್ಕೆ, ಈ ಪಲಾವ್ ಎಲೆ ಎಲ್ಲವನ್ನು ನೀವು ಭೂಮಿಗೆ ತಲುಪಿಸ್ಬಿಡಿ. ಅಂದರೆ ಒಂದು ಗಿಡದ ಬುಡಕ್ಕೆ ಹಾಕಿ. ಆ ಪಲಾವ್ ಎಲೆ ಒಣಗೋಗಿದ್ರು ಸರಿ, ಕೊಳ್ತೋಗಿದ್ರು ಸರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಎಲ್ಲ ನಕಾರಾತ್ಮಕ ತಗೊಂಡು ಅಲ್ಲಿಗೆ ನಿಮ್ಮ ಮನೆ ಮನಸ್ಸು ಶುದ್ಧವಾಗಿದೆ, ನೀವು ಐಶ್ವರ್ಯವನ್ನು, ಅದೃಷ್ಟವನ್ನು ಬರಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀರಿ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ನಮ್ಮ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.